13 ನಂಬರ್ 13. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಮಾನ್ಯ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಜೀವನೋಪಾಯ ಸಚಿವರಲ್ಲಿ 1033 ಪ್ರಶ್ನೆ ಸಂಖ್ಯೆಯನ್ನು ಕೇಳಬಯಸ್ತಾ ಇದ್ದೇನೆ. ಓಕೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಮಾನ್ಯ ಸಚಿವರು ಪ್ರತಿ ಜಿಲ್ಲೆಗೂ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೊಡಬೇಕು ಅನ್ನೋಂಥ ವಿಚಾರವನ್ನು ನಿರ್ಣಯವನ್ನು ಮಾಡಿದ್ದೇನೋ ಅನ್ನೋಂಥದ್ದನ್ನು ಒಪ್ಕೊಂಡಿದ್ದಾರೆ. ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ 2 ಮೆಡಿಕಲ್ ಕಾಲೇಜ್ಗಳಿವೆ, ಒಂದು BLD ಮತ್ತು ಒಂದು ಆಲಮೆನ್. ಆದರೆ ಬಡವ ಮಕ್ಕಳಿಗೆ ವೈದ್ಯಕೀಯ ಒಂದು ಶಿಕ್ಷಣಕ್ಕಾಗಿ ಬಡವರು, ದೀನದಲಿತರು, ಹಿಂದುಳಿದ ವರ್ಗದ ಜನರಿಗೆ ಅನುಕೂಲ ಆಗಲಿಕ್ಕೆ ಸನ್ಮಾನ್ಯ ಅಧ್ಯಕ್ಷರು ಇವತ್ತು ವಿಜಯಪುರ ಜಿಲ್ಲಾ ಆಸ್ಪತ್ರೆ 149 ಎಕರೆ ಒಂದು ದೊಡ್ಡ ಆಸ್ತಿ ಇದೆ. ಬಹುಶಃ ಕರ್ನಾಟಕದಲ್ಲಿ ಯಾವುದೇ ಒಂದು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆಯಲ್ಲಿ ಇಷ್ಟು ಏನೋ ಜಮೀನಿಲ್ಲ. ಈಗಾಗಲೇ ಸುಮಾರು 2,500 ರಿಂದ 3,000 ಪೇಷಂಟ್ ಬಂದು ಹೋಗ್ತಾರೆ. ಮತ್ತು ಇಡೀ ರಾಷ್ಟ್ರ ಮಟ್ಟದಲ್ಲೇ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲು ರಾಷ್ಟ್ರ ಮಟ್ಟದ ಅನೇಕ ಉನ್ನತ ಪ್ರಶಸ್ತಿಗಳನ್ನು ಪಡೆದಂಥ ಒಂದು ಹೆಮ್ಮೆ ನಮ್ಮ ವಿಜಯಪುರ ಜಿಲ್ಲೆಯ ಜಿಲ್ಲಾ ಆಸ್ಪತ್ರೆಗಿದೆ. 5 ಲಕ್ಷ ಜನಸಂಖ್ಯೆ ಇದೆ. ಬಾಗಲಕೋಟೆ, ಬೆಳಗಾವಿ ಗಡಿ ಭಾಗದವರು ಇಲ್ಲಿ ನಮ್ಮಲ್ಲಿ ಬರ್ತಾರೆ. ಒಂದು ವೈದ್ಯಕೀಯ ಒಂದು ಕಾಲೇಜ್ ಆಗಲಿಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳಿದೆ. MRI ಸ್ಕ್ಯಾನಿಂಗ್ ಇದೆ, ಸೂಪರ್ ಸ್ಪೆಷಾಲಿಟಿ, ಸುಮಾರು 20 ಕೋಟಿ ರೂಪಾಯಿ ಕಟ್ಟಡ ಇದೆ, ಪಂಚಕರ್ಮ, ಪ್ರಕೃತಿ ಚಿಕಿತ್ಸಾಲಯ, 670 ಬೆಡ್ಡು, ತಾಯಿ ಮಕ್ಕಳ 150 ಬೆಡ್ಡಿನ ಆಸ್ಪತ್ರೆ, ಟ್ರೋಮಾ ಸೆಂಟರ್ 60 ಬೆಡ್ಡಿಂದು, ಎಮರ್ಜೆನ್ಸಿ ಘಟಕ, ಆಕ್ಸಿಜನ್ ಪ್ಲ್ಯಾಂಟು, ತುರ್ತು ಅಪಘಾತ ಘಟಕ, BSc ನರ್ಸಿಂಗ್ ಕಾಲೇಜು, ಈ ಎಲ್ಲ ಸೌಲಭ್ಯ ಹೊಂದಿದಂಥ ಈ ಒಂದು ನಮ್ಮ ಸರ್ಕಾರದ ಏನು ಇದು ಇದೆ ಆಸ್ಪತ್ರೆಗೆ ಮಾನ್ಯ ಸಚಿವರಲ್ಲಿ ನಾವು ವಿನಂತಿ ಮಾಡ್ಕೋತೀನಿ, ನಮಗೂ ಸಹ ಸರ್ಕಾರದ ಒಂದು ಮೆಡಿಕಲ್ ಕಾಲೇಜನ್ನು ವಿಜಯಪುರ ಜಿಲ್ಲೆಗೆ ಕೊಡಬೇಕಂತೇಳಿ ಅವರಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೋತೀನಿ. ಮಾನ್ಯ ಅಧ್ಯಕ್ಷರೇ, ನಮ್ಮ ಸರ್ಕಾರದ ಸದುದ್ದೇಶ ಪ್ರತಿ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜು ಮಾಡಬೇಕನ್ನೋದು ಒಂದು ಹಿನ್ನೆಲೆಯೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 24 ಸರ್ಕಾರಿ ಮೆಡಿಕಲ್ ಕಾಲೇಜುಗಳಾಗಲಿಕ್ಕೆ ಸಾಧ್ಯ ಆಗಿದೆ. ಈಗ ಮಾನ್ಯ ಬಸನಗೌಡ ಪಾಟೀಲ್ ಅವರು ಹೇಳಿರ್ತಕ್ಕಂಥದ್ದು, ಬಿಜಾಪುರ ಜಿಲ್ಲೆಯಲ್ಲಿ ನಾವು ಏನು ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ದಾರೆ. ನಮ್ಮ ರಾಜ್ಯದಲ್ಲಿ ಇನ್ನೂ ಸುಮಾರು 9 ಜಿಲ್ಲೆಗಳಲ್ಲಿ ನಾವು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಮಾನ್ಯ ಅಧ್ಯಕ್ಷರೇ, ಈ ವರ್ಷ ನಾವು ಬಜೆಟ್ನಲ್ಲಿ ಬಾಗಲಕೋಟೆ ಮೆಡಿಕಲ್ ಕಾಲೇಜನ್ನು ಮಾಡ್ತೀವಿ ಅಂತ ನಾವು ಹೇಳಿದ್ದೀವಿ ಸರ್ಕಾರದ ವತಿಯಿಂದ. ಮತ್ತು ಕನಕಪುರದೂ ಕೂಡ ನಮ್ಮದು ಕಮಿಟ್ಮೆಂಟ್ ಇದೆ ಕಳೆದ ಬಜೆಟ್ನಲ್ಲಿ. ಮಿಕ್ಕಿದ 7 ಜಿಲ್ಲೆಗಳಲ್ಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಇದು ನನ್ನ ನಿರ್ಣಯ ಅಲ್ಲ, ಹಿಂದಿನ ಸರ್ಕಾರದಲ್ಲೇ ನಿರ್ಣಯ ಮಾಡಿ ಅದಕ್ಕೆ ಐಡೆಕ್ ಅಂತಕ್ಕಂಥ ಸಂಸ್ಥೆಗೆ PPP ಮಾಡೆಲಲ್ಲಿ ಯಾವ ರೀತಿಯಾಗಿ ನಾವು ಇದಕ್ಕೆ ಹಾಗೆ ಆ ಸ್ಟ್ರಕ್ಚರ್ ಏನಿದೆಯಲ್ಲ, ಏನಂದರೆ ನಮಗೆ ಗೌರ್ಮೆಂಟ್ ಸೀಟು ಬರಬೇಕು, ಕನ್ಸೆಷನಲ್ ಸೀಟು ಇರಬೇಕು, ಸರ್ಕಾರಕ್ಕೆ ಹೆಚ್ಚಿನ ಹೊಣೆನೂ ಆಗಬಾರ್ದು ಅನ್ನೋ ಒಂದು ಹಿತದೃಷ್ಟಿಯಿಂದ 7 PPP ಮಾಡೆಲಲ್ಲಿ ಮಾಡಬೇಕು ಅಂತ ಹಿಂದಿನ ಸರ್ಕಾರ ಅವರು ಐಡೆಕ್ಕಿಗೆ ಕೊಟ್ಟಿದ್ದರು. ಅದೆಲ್ಲ ಈ ಪ್ರಪೋಸಲ್ ಬರ್ತಾಯಿದೆ ಮಾನ್ಯ ಅಧ್ಯಕ್ಷರೇ. ಹಾಗಾಗಿ ಬಿಜಾಪುರದಲ್ಲಿ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡೋದಕ್ಕೆ ಮತ್ತು ಕೋಲಾರದಲ್ಲಿ ನಾವು ಬಜೆಟಲ್ಲಿ ಅನೌನ್ಸ್ ಮಾಡಿದ್ದೀವಿ ಮಾನ್ಯ ಅಧ್ಯಕ್ಷರೇ. ಈ ವರ್ಷ ಕೋಲಾರದಲ್ಲಿ ನಾವು PPP ಮಾಡೆಲಲ್ಲಿ ಮಾಡ್ತೀವಂತ. ಹಾಗಾಗಿ ಮಾನ್ಯ ಸದಸ್ಯರ ಒಂದು ಬೇಡಿಕೆಯೂ ಕೂಡ ಇರೋದರಿಂದ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ನಾವು ಮೆಡಿಕಲ್ ಕಾಲೇಜ್ ಮಾಡೋದಕ್ಕೆ ಎಲ್ಲ ರೀತಿಯ ನಮಗೆ ಅನುಕೂಲಗಳಿರೋ ಹಿನ್ನೆಲೆಯಲ್ಲಿ PPP ಮಾದರಿಯಲ್ಲಿ ಐಡೆಕ್ ಅವರು ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ. PPP ಮಾದರಿಯಲ್ಲಿ ನಾವು ಬಿಜಾಪುರ ಮತ್ತು ಕೋಲಾರ ಮತ್ತು ತುಮಕೂರು ಈ 3 ಜಿಲ್ಲೆಗಳಲ್ಲಿ ಈಗೊಂದು ಪ್ರಪೋಸಲನ್ನು ತರಿಸಿದ್ದೀನಿ. ಇನ್ನೂ 4 ಜಿಲ್ಲೆಗಳಿವೆ. ಅದಕ್ಕೆ ಮೊದಲ ಹಂತದಲ್ಲಿ ಈ 3 ಜಿಲ್ಲೆಗಳನ್ನು ನಾವು PPP ಮಾದರಿಯಲ್ಲಿ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ ಇದೆ. ಅದು ಬರ್ತಕ್ಕಂಥ ದಿನಗಳಲ್ಲಿ ಅದಕ್ಕೆಲ್ಲ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ಅದೊಂದು ಪ್ರೊಸೆಸ್ ಇದೆ, ಅದನ್ನು ಮಾಡ್ತಾ ಇದ್ದೀವಿ ಮಾನ್ಯ ಅಧ್ಯಕ್ಷ.
ಅರಗ ಜಾನೇಂದ್ರ. ಅದೇ ಅಧ್ಯಕ್ಷರು ಒಂದೇ 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 ಪ್ರಶ್ನೆ, ಇದು ಉಪ ಪ್ರಶ್ನೆ. ಮಾನ್ಯ ಸಚಿವರು ಈಗಾಗಲೇ ಈ ಸದನದಲ್ಲಿ ಸ್ಪಷ್ಟವಾದಂಥ ಭರವಸೆ ಕೊಟ್ಟಿದ್ದಾರೆ. ನಾವು ವಿಜಯಪುರದಲ್ಲಿ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಮಾಡ್ತಾರೆ ಅಂತ. ಸರ್ಕಾರಿ ಎಲ್ಲ PPP ಮಾಡೆಲ್. ಆ PPP ಮಾಡೆಲ್, ಆ PPP ಮಾಡೆಲ್ದಲ್ಲಿ ಇವತ್ತು ಒಪ್ಕೊಂಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಅದ್ರ ಜೊತೆಗೆ ಈ PPP ಮಾಡೆಲ್ದಲ್ಲಿ ಏನು ಮಾಡ್ತಾ ಇದ್ದೀರಲ್ಲ, ನೀವು ಟೆಂಡರ್ ಕರೆದ್ರೆ ನಾವು ಅದರ ಪಾರ್ಟಿಸಿಪೇಟ್ ಮಾಡ್ತೀವಿ. ನಾವು 500 ಕೋಟಿ ಹಾಕ್ಲಿಕ್ಕೆ ಸಿದ್ಧ ಇದೀವಿ. ಮತ್ತು ಇನ್ನೊಬ್ರು MP ಪಾಟೀಲ್ರು ಅದಾರ, ಯಾರು ಮಾಡಲಿ. ಆದ್ರೆ ಒಂದು ಸರ್ಕಾರಿ ಒಂದು PPP ಮಾಡೆಲ್ ಕೊಟ್ರಂದ್ರೆ ಆದಷ್ಟು ಬೇಗನೆ ನೀವು ಅದನ್ನು ಕರೆ ಕೊಟ್ರಂದ್ರೆ ನಾವು ಸದಾ ಸಿದ್ಧ ಇದೀವಿ ಅಂತ ಹೇಳಿ. ಅಧ್ಯಕ್ಷರೇ, ಇದು PPP ಮಾಡೆಲ್ ಅಲ್ಲಿ ನಾವು ಟೆಂಡರ್ ಕರೆದೇ ಮಾಡ್ತೀವಿ, ಡೈರೆಕ್ಟ್ ಆಗಿ ಯಾರಿಗೂ ಇಂಟ್ರೆಸ್ಟ್ ಮಾಡಕ್ ಹೋಗೋದಿಲ್ಲ. ಯಾಕಂದ್ರೆ ನಾವು ಪಾರದರ್ಶಕತೆಯಲ್ಲಿ ನಮ್ಗೆ ವಿಶ್ವಾಸ ಇದೆ. 100% ನಾವು ಟೆಂಡರ್ ಕರೆದು ಮಾಡ್ತೀವಿ. ಅವರು ಕೂಡ ಪಾರ್ಟಿಸಿಪೇಟ್ ಮಾಡಬಹುದು. ಇಟ್ ಇಸ್ ಅನ್ ಓಪನ್ ಟೆಂಡರ್, ಎನಿಬಡಿ ಕ್ಯಾನ್ ಪಾರ್ಟಿಸಿಪೇಟ್. ಬೇಕಿದ್ರೆ ಪ್ರೈವೇಟ್ ಮಾಡಕ್ ರೆಡಿ ಇದ್ರೆ ನಾವು ಅದಕ್ಕೂ ಸಹಕಾರ ಕೊಡಕ್ ರೆಡಿ ಇದೀವಿ ಅಂತ ಹೇಳಿದೀನಿ ಅವ್ರಿಗೆ ನಾನು ಪರ್ಸನಲಿ ಆಗ್ಲೇನೆ. ಒಂದು 2 ಸಲ ನಾನು ಭೇಟಿ ಆದಾಗ ಭಾಳ ಸಕಾರಾತ್ಮಕವಾಗಿ ನೀವು ಖಾಸಗಿ ಮಾಡ್ತಿದ್ರು ಬೆಂಬಲ ಕೊಡ್ತೀವಿ, ಇದ್ರಾಗ ಏನೋ ರಾಜಕೀಯ ಅದು ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅವರಿಗೆ ನಾನು ವಿಜಯಪುರ ಜಿಲ್ಲೆಯ ಜನತೆ ಪರವಾಗಿ ಹೃದಯಪೂರ್ವಕ ಆದಂಥ ಧನ್ಯವಾದ.